ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ಏನಿದೆ ಬಿಜೆಪಿ ಡ್ರಾಮಾ ಕಂಪನಿ ಅಂತ ವರ್ತನೆ ಮಾಡ್ತಾ ಇದೆ ಅಂತ ಆರೋಪವನ್ನು ಮಾಡಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ಬಾಯಿಗೆ ಬಂದ ಹಾಗೆ ಆರೋಪವನ್ನು ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಸಿಟಿ ರವಿ ಮುನಿರತ್ನ ಪ್ರಕರಣದಲ್ಲಿ ಹುಚ್ಚುಚ್ಚಾಗಿ ಮಾತನಾಡ್ತಾ ಇದ್ದಾರೆ. ಕಪೋಲ ಕಲ್ಪಿತ ಮಾತುಗಳನ್ನು ಸೇರಿಸುವುದು ಯಾವ ನ್ಯಾಯ ಅಂತ ಬಿಜೆಪಿಯ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಅವರ ವಾಗ್ದಾಳಿ ಬಿಜೆಪಿಯ ಮೇಲೆ ಕಪೋಲ ಕಲ್ಪಿತ ಮಾತುಗಳನ್ನು ಸೇರಿಸ್ತಾ ಇರೋದು ಯಾವ ನ್ಯಾಯ ರೀ ಇದು? ಬಾಯಿಗೆ ಬಂದಂಗೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಅಂತ ಅವರ ಆಕ್ರೋಶ. ವಿಚಾರ ನೋಡಿ, ಇವೆಲ್ಲ ಯಾವ ರೀತಿಯಾಗಿ ಭಾರತೀಯ ಜನತಾ ಪಾರ್ಟಿ ಡ್ರಾಮಾ ಕಂಪನಿ ಥರ ವರ್ತನೆ ಮಾಡ್ತಾ ಇದೆ. ಏನೋ ಒಂದು ಘಟನೆ ಆಗಿದೆ, ಅದಕ್ಕೆ ಪೊಲೀಸ್ ಕೂಡ ಅರೆಸ್ಟ್ ಮಾಡಿದ್ದಾರೆ. ಯಾವ ಉದ್ದೇಶದಿಂದ ಮಾಡಿದ್ದಾರೆ ಅದು ಗೊತ್ತಾಗ್ತದೆ. ಅದು ಇದೀಗ ಏನೇನೋ ಬಾಯಿಗೆ ಬಂದಾಗೆ ಮಾತಾಡೋದು, ಯಾರೋ ನಮಗೆ ಆ್ಯಸಿಡ್ ದಾಳಿ ಮಾಡಿದ್ದಾರೆ ಅಂತ ಹೇಳೋದು, ಇನ್ನೊಂದು ಹೇಳುವಂಥದ್ದು, ಇವೆಲ್ಲ ಸುಮ್ಮನೆ ಥರ ಅವ್ರಿಗೆ ವಿಷಯ ಒಂದು ಜನರ ಮುಂದೆ ಏನು ಹೇಳಬೇಕು, ಯಾವ ಥರ ಮಾತಾಡಬೇಕು ಗೊತ್ತಾಗ್ದೇ ಏನೇನೋ ಮಾತಾಡೋಕೆ ಹೊರಟುಬಿಟ್ಟಿದ್ದಾರೆ ಬಿ ಜೆ ಪಿಯವರು. ಸಿ ಟಿ ರವಿಯವರ ಪ್ರಕರಣ ಅದೇ ಥರ ಆಯಿತು. ಇದರಲ್ಲೂ ಕೂಡ ಮುನಿರತ್ನ ಪ್ರಕರಣದಲ್ಲೂ ಕೂಡ ಇವರಂತೂ ಇನ್ನೂ ಅದನ್ನು ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ. ಇದೆಲ್ಲ ಅವರ ಹಿಂದೆ ಏನೇನಾಗಿದೆ ನಾನು ಅದರ ಬಗ್ಗೆ ಪುನರಾವರ್ತನೆ ಮಾಡೋಕ್ಕೆ ಹೋಗೋದು. ಮುನಿರತ್ನ ಮೇಲೆ ಯಾವ ಕೇಸ್ ಇದೆ, ಏನಾಗಿದೆ, ಏನು ಘಟನೆ ಆಗಿದೆ ಅಂತ ಈಗ ಮತ್ತೆ